ದೀನ ನಿನ್ನ ಟಚ್ ಮಾಡಿದಾರಲ್ವಾ, ಅದಕ್ಕೆ ನಿನ್ ಮೇಲಿರೋ ಲವ್ ಅಟ್ರಾಕ್ಷನ್ ಕಡಿಮೆ ಆಗಿರ್ಬೇಕು ಅನ್ಸುತ್ತೆ. ಹಾಗೆಲ್ಲ ಹೇಳ್ಬೇಡ, ನಾನ್ ದೀನಾ ಅಂಥವ್ರಲ್ಲ, ಅವ್ರು ತುಂಬಾ ಒಳ್ಳೆಯವರು. ತಮ್ಮ ಕೆಲ್ಸ ಮುಗಿಯೋವರೆಗೂ ಎಲ್ಲಾ ಗಂಡಸರು ಹೀಗೆ. ದೀನಗೀಗ ತನ್ನ ಕೆಲ್ಸ ಮುಗೀತಲ್ವಾ, ಅದಕ್ಕೆ ನಿನ್ ಬಗ್ಗೆ ಆಸಕ್ತಿ ಇಲ್ದೆ ಬೇರೆ ಹುಡುಗಿ ಜೊತೆ ಹೋಗ್ತಿದ್ದಾರೆ. ನನ್ಗೇನು ನೀನ್ ಅವಸರ ಪಟ್ಬಿಟ್ಟೆ ಅನ್ಸುತ್ತೆ ಪ್ರಿಯಾ. ಇಲ್ಲ, ನನ್ ದೀನಾ ಅಂಥವ್ರಲ್ಲ, ನನಗವ್ರ ಬಗ್ಗೆ ನಂಬಿಕೆ ಇದೆ. ಹಾಗಾದ್ರೆ ನೀನ್ ದೀನಾಗೆ ಫೋನ್ ಮಾಡಿ ಕರಿ, ಬರ್ತಾರ ನೋಡೋಣ. ಯಾರ್ ಫೋನ್ ಅದು? ಯಾಕೆ ಕಟ್ ಮಾಡ್ತಿದ್ದೀರಾ? ಅದಾ ಮುಗ್ದು ಹೋಗಿರೋದು, ಬೇಡದೇ ಇರೋ ರಾಂಗ್ ನಂಬರ್. ಹೌದಾ? ಏನಾಯ್ತು ಪ್ರಿಯಾ? ಲೈನ್ ಕಟ್ ಆಗ್ತಿದೆ. ಕಟ್ ಆಗ್ತಿಲ್ಲ, ಅವ್ರು ಕಟ್ ಮಾಡ್ತಿದ್ದಾರೆ. ನಿನ್ನ ಅವರು ಟೋಟಲ್ ಆಗಿ ಅವಾಯ್ಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ನೀನ್ ಮೋಸ ಹೋದೆ ಪ್ರಿಯಾ. ಇಲ್ಲ, ನನಗ್ ಮೋಸ ಆಗೋದಿಲ್ಲ. ನನಗ್ ಯಾರು ಮೋಸ ಮಾಡಕ್ ಆಗಲ್ಲ. ದೀನಾ ನನಗ್ ಮೋಸ ಮಾಡೋದಿಲ್ಲ, ಅವ್ರ ಅಂಥವ್ರಲ್ಲ. ಆಟೋ ಆಟೋ ನಿಲ್ಸಿ. ಏ ಪ್ರಿಯಾ, ಎಲ್ಲಿಗೆ ಹೋಗ್ತಿದ್ಯಾ? ಹೇಳೋದಿಕ್ಕಾಗಲ್ಲ, ಸಾರಿ ಕಣೆ. ನಡೀರಿ. ಏನೇ ಇದು? ಎಲ್ಲಿಗೆ ಹೋಗ್ತಿದ್ದಾಳೆ ಇವಳು? ಗೊತ್ತಿಲ್ಲ ಕಣೆ. ಆಮೇಲೆ ಮತ್ತೆ ಯಾವಾಗ ಸಿಗ್ತೀಯಾ? ಒಂದ್ ನಿಮಿಷ ನಿಲ್ಸಿ. ಹಿಂದೆ ಬನ್ನಿ. ಇಲ್ಲೇ ರೈಟ್ ತಗೊಳ್ಳಿ. ಸಂತೋಷ ತಾನೇ? ನಿಮಗ್ ಸಂತೋಷ ತಾನೇ? ಸೂಪರ್. ಓಕೆ, ನಾನ್ ಮತ್ತೆ ಬೇಕಂದ್ರೆ ಕಾಲ್ ಮಾಡಿ. ಖಂಡಿತ. ಓಕೆ, ಬಾಯ್ ಬಾಯ್ ಬಾಯ್. ತಗೊಳ್ಳಿ. ಏ ಪ್ರಿಯಾ, ವಾಟ್ ಇಸ್ ದಿಸ್? ನೀನೇನಿಲ್ಲಿ? ಏನ್ ಸಡನ್ ಆಗಿ ಸರ್ಪ್ರೈಸ್ ಕೊಡ್ತಾ ಇದೀಯಾ? ನೀನು ದಾರಿಲ್ ಬರ್ಬೇಕಾದ್ರೆ ನನ್ನ ನೋಡ್ಲಿಲ್ಲ ಅಲ್ವಾ? ನಾನ್ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಿಲ್ಲ ಅಲ್ವಾ? ಏಯ್, ಏ ಪ್ರಿಯಾ, ನನಗ್ ಮೋಸ ಮಾಡಕ್ ನೋಡ್ತಿದ್ಯಾ? ನಿನ್ನನ್ ಸುಮ್ನೆ ಬಿಡೋದಿಲ್ಲ. ಪ್ರಿಯಾ, ವಾಟ್ ಇಸ್ ದಿಸ್? ಇದು ರೋಡು, ಜನ ನೋಡ್ತಾ ಇದ್ದಾರೆ. ಯಾಕೆ ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೀಯಾ? ಪ್ಲೀಸ್ ಕೈ ಬಿಡು ಪ್ಲೀಸ್. ನೀನು ಬೇರೆ ಗಂಡಸರ ತರ ಅಲ್ಲ, ನೀನ್ ಒಳ್ಳೆಯವನು ಅಂತ ನಂಬಿ ತಾನೆ ನೀನ್ ಎಲ್ಲೇ ಮೀರ್ ನಡ್ಕೊಂಡ್ರು ಕೂಡ ನಾನ್ ತಾಳ್ಮೆಯಿಂದ ಇದ್ದಿದ್ದು. ಈಗ ಕೆಲ್ಸ ಎಲ್ಲ ಆದ್ಮೇಲೆ ನನ್ನನ್ನ ಅವಾಯ್ಡ್ ಮಾಡಕ್ ನೋಡ್ತಿದ್ಯಾ? ಯಾರವಳು? ಅವಳಿಗೂ ನಿನಗೂ ಎಷ್ಟ್ ದಿನದಿಂದ ಸಂಬಂಧ? ಪ್ರಿಯಾ, ಪ್ಲೀಸ್ ತಾಳ್ಮೆಯಿಂದ ಇರು. ನನ್ ಬಾಳ್ನೆ ಬಲಿ ಕೊಟ್ಮೇಲೆ ಹೇಗ್ ತಾಳ್ಮೆಯಿಂದ ಇರ್ಲಿ ಹೇಳು? ಯಾರ ಹುಡ್ಗಿ? ಕೋಪ ಮಾಡ್ಕೋಬೇಡ ಪ್ರಿಯಾ, ದಯವಿಟ್ಟು ಕಾರಲ್ಲಿ ಕೂತ್ಕೋ. ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೀನಿ. ನೋ, ನನಗೆ ಇದೇ ಜಾಗದಲ್ಲಿ ಉತ್ತರ ಬೇಕು, ಈಗ್ಲೇ ಉತ್ತರ ಬೇಕು. ಹೇಳು, ಯಾರವಳು? ಪ್ರಿಯಾ, ನೀನ್ ಮೊದಲು ಕಾರಲ್ಲಿ ಕೂತ್ಕೋ. ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಆಗಲ್ಲ. ನೀನೇನೋ ಸಮಾಧಾನ ಹೇಳಿ ನನ್ನನ್ನ ಯಾಮಾರ್ಸಕ್ ನೋಡ್ಬೇಡ. ನಾನ್ ಕೂಗ್ದಾಗ ನೋಡ್ದೇ ಇರೋ ತರ ಹೋಗ್ತ್ಯಾ?
ಫೋನ್ ಮಾಡಿದ್ರೆ ಲೈನ್ ಕಟ್ ಮಾಡ್ತೀಯಾ? ಏನ್ ಅನ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ? ನನ್ನನ್ನ ಸಾಧಾರಣದವಳು ಅನ್ಕೋಬೇಡ. ನಿನ್ನನ್ನ ಸುಮ್ನೆ ಬಿಡೋದಿಲ್ಲ. ಪ್ರಿಯಾ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ರೋಡಲ್ಲಿ ನಿಲ್ಸ್ಕೊಂಡು ಈ ರೀತಿಯೆಲ್ಲ ಅವಮಾನ ಮಾಡಬೇಡ. ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೀನಿ. ಮೊದಲು ಕಾರಲ್ಲಿ ಕೂತ್ಕೋ, ಮನೆಯಲ್ಲಿ ನಿಧಾನವಾಗಿ ಎಲ್ಲ ಹೇಳ್ತೀನಿ. ಪ್ಲೀಸ್ ಪ್ರಿಯಾ, ನಿನ್ನನ್ನು ಕೈ ಮುಗಿದು ಕೇಳ್ಕೊತೀನಿ, ನನ್ನ ನಂಬು. ಬಾ ಕೂತ್ಕೋ, ಬಾ ಕೂತ್ಕೋ. ತಗೋ ಕಾಫಿ. ನಾನು ಎಷ್ಟು ಟೆನ್ಷನ್ ಆಗಿದ್ದೀನಿ. ನೀನ್ ನೋಡಿದ್ರೆ ಕಾಫಿ ಕೊಡ್ತಿದ್ಯಾ? ಟೆನ್ಷನ್ ಮಾಡ್ಕೋಬೇಡ ಪ್ರಿಯಾ, ತಗೋ ಮೊದಲು ಕಾಫಿ ಕುಡಿ. ತಗೋ. ಈಗ ಹೇಳು, ನಾನು ನಿನ್ನ ನೋಡಿನೂ ಯಾಕೆ ಕಾರ್ ನಿಲ್ಲಿಸ್ಲಿಲ್ಲ? ನಾನು ಯಾಕೆ ನಿನ್ನ ಫೋನ್ ಕಟ್ ಮಾಡಿದೆ? ಆ ಹುಡುಗಿ ಯಾರು? ಇದಕ್ಕೆಲ್ಲ ನಿನ್ಗೆ ಉತ್ತರ ಸಿಗ್ಬೇಕು ಅಷ್ಟೇ ತಾನೆ? ಅದಕ್ಕಿಂತ ಮುಂಚೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಅದೇನದು ಕೆಲಸ ಆದ್ಮೇಲೆ ಅವಾಯ್ಡ್ ಮಾಡೋನು ಅಂತ ಹೇಳಿದ್ಯಲ್ಲ, ನಾನಂತವನ. ಮನುಷ್ಯತ್ವ, ಪ್ರಾಮಾಣಿಕತೆ ಇರೋಂಥ ಒಳ್ಳೆ ವ್ಯಕ್ತಿ ಈ ದಿನ. ಒಂದು ಕಾಲದಲ್ಲಿ ತಪ್ಪು ಮಾಡಿ ಜೈಲ್ ಶಿಕ್ಷೆ ಅನುಭವಿಸಿ ಬದಲಾಗಿ ಬಂದಿದ್ದೀನಿ. ಮತ್ತೆ ಯಾರಿಗೂ ಯಾವ ಕಾರಣಕ್ಕೂ ಮನಸ್ಸಲ್ಲಿ ಕೂಡ ಕೇಡ್ ಬಯಸಬಾರ್ದು ಅಂತ ಪ್ರಮಾಣ ಮಾಡಿ ಬದುಕ್ತಾ ಇದ್ದೀನಿ. ನಾನು ನಿನಗೆ ದ್ರೋಹ ಮಾಡ್ತೀನಿ ಅಂತ ಕನಸಲ್ಲೂ ಅಂದ್ಕೋಬೇಡ ಪ್ರಿಯಾ. ಕನಸಲ್ಲೂ ಮನಸ್ಸಲ್ಲೂ ನಿನ್ನನ್ನೇ ನೆನಪಿಸ್ಕೊಂಡು ಬಾಳ್ತಾ ಇರೋನು ಪ್ರಿಯಾ. ಇಂಥ ನನ್ನನ್ನ ಯಾಮಾರ್ಸಕ್ ನೋಡ್ತಿದೀಯ ಅಂತ ತಮಾಷೆಗೂ ಕೇಳಬಾರ್ದು ಪ್ರಿಯಾ. ಅದು ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸಾಕು. ಈ ರೀತಿ ನಾಟಕದ ಮಾತಾಡಿತಾನೆ ನನ್ನನ್ನ ವಶಪಡಿಸ್ಕೊಂಡಿದ್ದು. ಮತ್ತೆ ಯಾಮಾರಿಸ್ಬೇಕು ಅಂತ ನೋಡ್ತಿದ್ಯಾ? ನನ್ನ ನೋಡಿದ್ರು ಕೂಡ ನೋಡ್ದೇ ಇರೋ ತರ ಯಾಕೆ ಬಂದೆ? ನಿನಗೂ ಆ ಹುಡುಗಿಗೂ ಏನ್ ಸಂಬಂಧ? ಮೊದ್ಲು ಅದಕ್ಕೆ ಉತ್ತರ ಕೊಡು. ಪ್ರಿಯಾ, ಆ ಹುಡುಗಿ ಯಾರು ಅಂತ ಹೇಳ್ತೀನಿ. ಇನ್ನು ನೋಡಿನೂ ನೋಡದೇ ಇರೋ ತರ ಬಂದೆ ಅಂತ ಹೇಳಿದ್ಯಲ್ಲ, ಅದು ನಿಜ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಕಾರಣ ನೀನೇ. ನಾನೇನ್ ಮಾಡ್ದೆ? ಎಮೋಷನಲ್ ಆಗ್ಬೇಡ, ನಾನು ಹೇಳೋದನ್ನ ಕೇಳು. ನೀನು ರೆಗ್ಯುಲರ್ ಆಗಿ ಮಾರ್ನಿಂಗ್ ಈವ್ನಿಂಗ್ ಅದೇ ಬಸ್ ಸ್ಟಾಪಲ್ಲಿ ಇರ್ತೀಯ ಅಂತ ನನಗೆ ಗೊತ್ತು. ಗೊತ್ತಿದ್ರು ತಪ್ಪಿಸ್ಕೊಳಕ್ಕಾಗದೆ ನಾನು ಅದೇ ರೋಡಲ್ಲಿ ಬರೋ ಹಾಗಾಯ್ತು. ನಿನ್ನ ನೋಡ್ಬೇಕಾದ ಸಂದರ್ಭ ಬರ್ಬೋದು ಅಂತ ಭಯ ಪಟ್ಕೊಂಡೇ ಬಂದೆ. ನಾನು ಭಯ ಪಟ್ಕೊಂಡಾಗೇನೆ ನಿನ್ನ ನೋಡ್ಬೇಕಾಗಿ ಬಂತು. ನಿನ್ನ ನೋಡಿಯೂ ನೋಡದೇ ಇರೋದಕ್ಕೆ ಕಾರಣ ಏನು ಅಂದರೆ, ನಾವಿಬ್ಬರು ಈಗಾಗಲೇ ಎಲ್ಲನೂ ಮೀರಿ ಮುಂದುವರೆದ್ಬಿಟ್ಟಿದ್ದೀವಿ. ಮಾನಸಿಕವಾಗಿ ಗಂಡ ಹೆಂಡತಿ ಥರ ಬಾಳ್ತಾ ಇದ್ದೀವಿ. ನಾವು ಮತ್ತೆ ಮಾತಾಡಿ ಹತ್ರ ಆದರೆ ಮತ್ತದೇ ತಪ್ಪು ಮಾಡ್ಬಿಡ್ತೀವೇನೋ ಅಂತ ಆತಂಕ ನನಗೆ. ಯಾಕೆ ಅಂದರೆ ನಮ್ಮ ವಯಸ್ಸಂಥದ್ದು. ನಿಮ್ಮ ಮನೆಯವ್ರು ಯಾವಾಗ ನಮ್ಮನ್ನು ಒಪ್ಕೋತಾರೋ ಅಲ್ಲಿವರೆಗೂ ನಾವು ಮೀಟ್ ಮಾಡಬಾರ್ದು, ದೂರ ಇರಬೇಕು ಅಂತ ನನಗನ್ನಿಸ್ತು. ಅದಕ್ಕೆ ನಿನ್ನ ನೋಡಿದ್ರು ನೋಡದೇ ಇರೋ ಒಂಥರ ಹೋದೆ. ನಿನಗೆ ಮೋಸ ಮಾಡಬೇಕು, ನಿನ್ನನ್ನು ಯಾಮಾರಿಸ್ಬೇಕು ಅನ್ನೋ ಉದ್ದೇಶ ನನ್ನ ಮನಸ್ಸಲ್ಲಿ ಕಿಂಚಿತ್ತೂ ಇಲ್ಲ ಪ್ರಿಯಾ. ಇನ್ಮೇಲೆ ದಯವಿಟ್ಟು ಈ ರೀತಿ ಮಾತಾಡಬೇಡ ಪ್ರಿಯಾ, ನನ್ನಿಂದ ತಡ್ಕೊಳ್ಳೋದಕ್ಕಾಗೋದಿಲ್ಲ. ನಿಜ ಹೇಳ್ತಿದ್ಯಾ ದೀನಾ? ಏನ್ ಪ್ರಿಯಾ, ಇನ್ನೂ ನನ್ನ ಮೇಲೆ ಸಂದೇಹನಾ? ನೀನು ಈ ರೀತಿ ಸಂದೇಹ ಪಟ್ಟರೆ ನನ್ನಿಂದ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಪ್ಲೀಸ್ ನನ್ನನ್ನು ನಂಬು ಪ್ರಿಯಾ. ಅದ್ ಸರಿ, ಆ ಹುಡ್ಗಿ ಯಾರು? ನಿನ್ ಪಕ್ಕದಲ್ಲಿ ಕೂತ್ಕೊಂಡು ಜೋರಾಗಿ ನಗ್ತಾ ಮಾತಾಡ್ತಿದ್ಲಲ್ಲ? ಆ ಹುಡುಗಿ ಉಮಾ ಮಹೇಶ್ವರಿ ಅಂತ. ಅವಳು ನನ್ನ ತಂಗಿ ಥರ. ತಂಗಿ ತರನಾ? ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ ಇದ್ದಾನಲ್ಲ, ಅವನ ಸಿಸ್ಟರು. ನನ್ನ ಫ್ರೆಂಡ್ ಸಿಸ್ಟರು ನನ್ನ ಸಿಸ್ಟರ್ ಇದ್ದಾಗಲ್ವಾ? ನಿಮಗಿಂತ ಫ್ರೆಂಡ್ ಇದಾರಂತ ನನಗೆ ಯಾವತ್ತೂ ಹೇಳಿಲ್ವಲ್ಲ? ಅದು ಯಾವಾಗಲೂ ಹೇಳೋ ಸಂದರ್ಭ ಬಂದಿರಲಿಲ್ವಲ್ಲ, ಅದಕ್ಕೆ ಹೇಳಿರಲಿಲ್ಲ. ಅದ್ ಸರಿ,
ಅವಳು ಯಾಕೆ ನಿಮ್ ಕಾರಲ್ಲಿ ಕೂತಿದ್ಲು? ಅದು ಅವಳು ನೋಡೋದಕ್ಕೆ ಸುಂದರವಾಗಿದ್ದಾಳೆ ಅಷ್ಟೇ. ಪಾಪ ಈ ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಮೈ ತುಂಬ ಕಾಯಿಲೆ. ಈ ತಲೆನೋವು, ಸೈನಸ್ ಪ್ರಾಬ್ಲಮ್ಮು, ಶುಗರು, ಹೀಗೆ ಎಲ್ಲಿ ಎಷ್ಟೇ ತೋರಿಸಿದ್ರು ಏನೂ ಪ್ರಯೋಜನ ಆಗಲಿಲ್ಲ. ಆಮೇಲೆ ನಾನು ಯೋಗ ಕಲಿಸ್ಕೊಟ್ಟೆ. ಯೋಗ ಪ್ರಾಕ್ಟೀಸ್ ಮಾಡಿದ್ಮೇಲೆ ಒಂದೊಂದೇ ಕಾಯಿಲೆ ವಾಸಿ ಆಯ್ತಾ ಬಂತು. ಆಗಾಗ ಯೋಗ ಟ್ರೈನ್ ಅಪ್ ಮಾಡೋದಕ್ಕೆ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಬಂದು ಡ್ರಾಪ್ ಮಾಡ್ತಾ ಇರ್ತೀನಿ. ನೀನು ನೋಡಿದ್ದು ಅಂಥ ಸಂದರ್ಭದಲ್ಲೇ ಪ್ರಿಯಾ. ದಯವಿಟ್ಟು ಆ ಹುಡುಗಿ ಜೊತೆ ನನಗೆ ಸಂಬಂಧ ಕಲ್ಪಿಸಿ ಮಾತಾಡಬೇಡ. ಯಾಕೆ ಅಂದರೆ ಆ ಹುಡುಗಿ ನನಗೆ ತಂಗಿ. ಏನು ಪ್ರಿಯಾ, ಇನ್ನೂ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಸಂದೇಹ ಇನ್ನೂ ಪರಿಹಾರ ಆಗಲಿಲ್ವಾ? ಇರು, ಈಗಲೇ ಆ ಹುಡುಗಿ ಫೋನ್ ಮಾಡಿ ಬರೀ ಹೇಳ್ತೀನಿ. ಬೇಡ ದಿನ, ನಾನ್ ಹೇಗ್ ನಿಮ್ ಬಗ್ಗೆ ಸಂದೇಹ ಪಡ್ಲಿ? ನಾನ್ ಸಂದೇಹ ಪಡೋಳಾಗಿದ್ದಿದ್ರೆ ನನ್ನನ್ನು ನಾನ್ ನಿಮಗ್ ಒಪ್ಪಿಸ್ತಾ ಇದ್ನಾ? ತುಂಬ ಸಂತೋಷ ಪ್ರಿಯಾ. ಈ ನಂಬಿಕೆ ನಮಗೆ ತುಂಬ ಮುಖ್ಯ. ನಮ್ಮಿಬ್ಬರಲ್ಲಿ ಈ ನಂಬಿಕೆ ಯಾವಾಗಲೂ ಇರಬೇಕು. ಯಾರ ಬಗ್ಗೆ ಏನೇ ಹೇಳಿದ್ರು ಒಬ್ಬರ ಮೇಲೆ ಒಬ್ಬರು ಈ ನಂಬಿಕೆನ ಕಳ್ಕೋಬಾರ್ದು. ಈ ನಂಬಿಕೆನೆ ಪ್ರೀತಿ, ದಾಂಪತ್ಯ, ಜೀವನ ಎಲ್ಲದಕ್ಕೂ ಅಡಿಪಾಯ. ಛೇ, ನಾನೊಬ್ಳು ದಡ್ಡಿ. ನನ್ನ ಫ್ರೆಂಡ್ಸ್ ಹೇಳಿದ್ದನ್ನ ಕೇಳಿ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ರೋಡಲ್ಲಿ ಶರ್ಟ್ ಹಿಡ್ದು ಜೋರಾಗಿ ಮಾತಾಡಿ ನಿಮಗೆ ಅವಮಾನ ಮಾಡ್ಬಿಟ್ಟೆ. ಐ ಆಮ್ ಸಾರಿ ದಿನಾ. ಇಟ್ಸ್ ಓಕೆ ಪ್ರಿಯಾ. ಪ್ರಿಯಾ, ಬೇಡ, ತಪ್ಪು. ಈ ಪ್ರೀತಿ ನಮ್ಮಿಂದ ಮತ್ತೆ ತಪ್ಪು ಮಾಡಿಸ್ಬಿಡ್ತೇನಂತ ನನಗೆ ಭಯ ಆಗ್ತಾ ಇದೆ. ಸ್ವಲ್ಪ ದಿನ ನಾವು ದೂರ ಇರೋದೇ ಒಳ್ಳೇದು. ದಯವಿಟ್ಟು ತಪ್ಪು ತಿಳ್ಕೊಬೇಡ ಪ್ರಿಯಾ. ಕಂಟ್ರೋಲಲ್ಲಿ ಇರ್ಬೇಕಾದ್ ನಾನೇ ಎಮೋಷನಲ್ ಆದ್ರೂ ಕೂಡ ನೀವ್ ಕಂಟ್ರೋಲಲ್ಲಿ ಇದ್ದೀರಲ್ಲ, ಇದೇ ಗುಣ ನನಗೆ ನಿಮ್ಮಲ್ಲಿ ಇಷ್ಟ ಆಗಿದ್ದು. ಐ ಆಮ್ ವೆರಿ ಲಕ್ಕಿ ದಿನಾ. ನೀನ್ ಲಕ್ಕಿನ ಅನ್ಲಕ್ಕಿನ ಅಂತ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ನೀವೆಷ್ಟು ಒಳ್ಳೆಯವರು. ನಿಮ್ ಬಗ್ಗೆ ನಮ್ಮನೇಲಿ ಮಾತಾಡಕ್ ಆಗ್ತಿಲ್ವಲ್ಲ ಅಂತ ನನಗ್ ತುಂಬಾ ದುಃಖ ಆಗ್ತಿದೆ. ಆದ್ರೆ ಈಗ ಮಾತಾಡ್ಲೇಬೇಕಾದ ಪರಿಸ್ಥಿತಿಲಿ ನಾನಿದ್ದೀನಿ. ಏನು, ನನ್ನ ಬಗ್ಗೆ ಮಾತಾಡ್ಲೇಬೇಕಾದ ಪರಿಸ್ಥಿತಿಲಿ ನೀನಿದೀಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೌದು ದಿನ, ನಮ್ಮನೆ ಪರಿಸ್ಥಿತಿ ಈಗ ಹೇಗೇಗೋ ಇದೆ. ಕರ್ಪೂರ ಹಚ್ಚಿ ಪ್ರಮಾಣ ಮಾಡಿದ್ಮೇಲೆ ನಮ್ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಪರಿಹಾರ ಆಗ್ಲಿಲ್ಲ. ಏನು ಹೇಳ್ತಿದ್ಯಾ ಪ್ರಿಯಾ? ರಮೇಶ್ ಭವ ನಮ್ ಬಂಧುಗಳಿಗೆ, ಪರಿಚಯದವ್ರಿಗೆಲ್ಲ ನಮ್ ಬಗ್ಗೆ ಹೇಳಿದ್ದಾರೆ. ಆಕ್ಚುಲಿ ನನ್ನನ್ನ ನಿಮ್ಮನ್ನ ರೆಸ್ಟೋರೆಂಟಲ್ಲಿ ರಮೇಶ್ ಭವ ನೋಡಿದ್ರಲ್ಲ, ರಮೇಶ್ ಭವ ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸಮಸ್ಯೆಗೆ ನಿಮ್ಮ ರಮೇಶ್ ಭಾವ ಕಾರಣ ಅಲ್ಲ ಕಣೆ, ಈ ದೀನಾ ಮಾವ. ಛೇ, ನನ್ನಿಂದಾಗಿ ನಿಮ್ಮ ಕುಟುಂಬದಲ್ಲಿ ಎಂಥ ದೊಡ್ಡ ಸಮಸ್ಯೆ ಸೃಷ್ಟಿಯಾಗೋಯ್ತು. ಛೇ, ಈ ಸಮಸ್ಯೆ ನಿಮ್ಮಿಂದ ಅಲ್ಲ, ರಮೇಶ್ ಭವನ್ನಿಂದ. ಈಗ ಈ ಸಮಸ್ಯೆ ಇನ್ನೂ ದೊಡ್ಡದಾಗೋಕ್ಕಿಂತ ಮುಂಚೆ ಹೇಗಾದ್ರೂ ಮಾಡಿ ನನಗ್ ಮದ್ವೆ ಮಾಡ್ಬೇಕು ಅಂತ ನಮ್ಮಮ್ಮ ಆತ್ರ ಪಡ್ತಿದ್ದಾರೆ. ಗಂಡು ಹುಡ್ಕೋ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಏನ್ ಪ್ರಿಯಾ, ಇಂಥ ಸೀರಿಯಸ್ ವಿಷಯನ ಇಷ್ಟು ಲೇಟಾಗಿ ಹೇಳ್ತಾ ಇದೆಯಾ ನೀನು? ನಿಮ್ಮನ್ನ ಮೀಟ್ ಮಾಡಿ ಇವತ್ತೇ ಈ ವಿಷಯನೆಲ್ಲ ಹೇಳೋಣ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಏನೇನೋ ನಡೆದೋಯ್ತು. ಸರಿ,
ಆ ವಿಷಯ ನನಗೆ ಬಿಡು. ನಿನ್ನ ಹಠ ಬಿಟ್ಟು ನನ್ನ ಜೊತೆ ಬಾ. ನಾಳೆನೇ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ನೀನು ಕುತ್ತಿಗೆ ತಾಳಿ ಕಟ್ಟಿ